ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡುವಂತಹ 5 ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಇದು ನೋಡಿ 147 ಇದೆ ಕುಚ್ಚು, ಇದು ನೋಡಿ 127 ಇದೆ. 2 ರೀತಿಯಾದ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಮುಂದ್ಗಡೆ ಚೂಪಾಗಿ ಮಾಡಿಟ್ಕೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಬೇಗನೆ ಹಾಕೋದಕ್ಕೆ ಬರುತ್ತೆ, ಹಾಗೆ ನೀಟಾಗಿ ಬರುತ್ತೆ. ಇದನ್ನ ಸ್ಟ್ರೇಟ್ನರ್ ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಕೈಗೆ ನೀರ್ ಹಚ್ಚಿ ಈ ತರ ಮಾಡ್ಕೊಳ್ಳೋದ್ರಿಂದ ಕೂಡ ನೀಟಾಗಿ ಆಗುತ್ತೆ. ನಾನು ಇದನ್ನ ನೀರ್ ಹಚ್ಚಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರಬಹುದು ನೀಟಾಗೆ ಬಂದಿದೆ. ಇವಾಗ ಡಿಸೈನ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲೇ ಮಾರ್ಕನ್ನ ಮಾಡಿ ಇಟ್ಕೊಂಡು ಮಾಡ್ತೀವಂದ್ರೂ ಕೂಡ ಓಕೆ, ಇಲ್ಲ ಅಂದ್ರೆ ಬೆರಳಳತೆಯಿಂದ ಮಾಡ್ತೀವಂದ್ರೂ ಕೂಡ ಓಕೆ. ಸೀರೆಗೆ ಹೋಲನ್ನ ಮಾಡ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ಅನ್ನ ಯೂಸ್ ಮಾಡಿ. ಇದನ್ನ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ. ಹಾಗೆ ನಾನಿಲ್ಲಿ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿದ್ದೀನಿ. ಕೈಯಿಂದ ಕಟ್ಟೋದ್ರಿಂದ ತುಂಬಾನೇ ಟೈಮ್ ಹಿಡಿಯುತ್ತೆ. ಈ ತರ ಸೂಜಿ ಒಳಗಡೆ ಪೋಣಿಸ್ಕೊಂಡು ಕಟ್ಟೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ. 2 ಎಳೆ ಕೂಡ ಪೋಣಿಸ್ಕೋಬಹುದು. 4 ಎಳೆ ಪೋಣಿಸ್ಕೊಳ್ಳೋದ್ರಿಂದ ಕುಚ್ಚಿಗೆ ಜರಿ ಥ್ರೆಡ್ ಹೈಲೈಟ್ ಆಗಿ ಬರುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿರುವಂತಹ ಈ ಕುಚ್ಚನ್ನ ಈ ತರ ಬ್ಯಾಕ್ ಸೈಡ್ ಇಂದ ತಗೊಂಡ್ ಬನ್ನಿ. ಇದ್ರ ಒಳಗಡೆ ನಾನು ಒಂದು ರಿಂಗ್ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ರಿಂಗ್ ಬೀಡ್ ಹಾಕಿ ಈ ತರ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇವಾಗ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತಗೊಂಡ್ ಬನ್ನಿ. ಪೂರ್ತಿಯಾಗಿ ಎಳ್ಕೋಬೇಡಿ, ಸ್ವಲ್ಪ ಇದನ್ನ ಹೀಗೆ ಈ ತರ ಕೈಯಲ್ಲಿ ಇಟ್ಕೊಳ್ಳಿ. ಹಾಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಈ ತರ ಸ್ಟಾರ್ಟಿಂಗ್ ಅಲ್ಲೇ ನಾವು ಲಾಕ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕೈಯಿಂದ ಜರ್ಗೋದಿಲ್ಲ. ನೋಡಿ ಈ ತರ. ಅದಾದ್ಮೇಲೆ ಒಂದು 3 ಸಲ ಸುತ್ಕೊಳ್ಳಿ. 4 ಎಳೆ ಪೋಣಿಸ್ಕೊಂಡಿರೋದ್ರಿಂದ ದಪ್ಪವಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು 3 ಸಲ ಸುತ್ಕೊಂಡೆ ಸಾಕು. ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಹಾಗೆ ಕುಚ್ಚು ಕೂಡ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ತೀನಿ. ಇವಾಗ ಇದೇ ರಿಂಗ್ ಬೀಡ್ಗೆನೆ ನಾನು ಇನ್ನೊಂದು ಕುಚ್ಚನ್ನ ತಗೊಂಡಿದ್ದೀನಿ. ಇದು ನೋಡಿ 127 ಇದೆ. ಇದನ್ನ ಸಪರೇಟ್ ಆಗಿ ಈ ತರ ಹಾಕೊಳ್ಳಿ. ಈ ತರ ಹಾಕಿ ಇದನ್ನ ಈ ತರ ಉಲ್ಟಾ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಈಗ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ತಗೊಂಡ್ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇದನ್ನ ಈ ತರ ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದ್ರ ಒಳಗಡೆ ಬರುತ್ತೆ. ಈ ತರ ನೋಡಿ, ಈ ತರ ಬರ್ತಾ ಇರುತ್ತೆ. ಅದಾದ್ಮೇಲೆ ಒಂದು 3 ಸಲ ಈ ತರ ಸುತ್ಕೊಂಡು ಈ ತರ ಮಾಡೋಕ್ ಬಂದ್ರೆ ಮಾಡ್ಬಿಡಿ, ಇಲ್ಲಾಂದ್ರೆ ಅಡ್ಡ ಬಂದ್ರೆ ಕರೆಕ್ಟ್ ಆಗಿ ಬರೋದಿಲ್ಲ. ಈಗ ಬ್ಯಾಕ್ ಸೈಡ್ ಇಂದ ಈ ತರ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನ ನೀಟಾಗಿ ಇಟ್ಕೊಂಡು ಇದನ್ನ ಶಾರ್ಟ್ ಆಗಿ ಕಟ್ ಮಾಡ್ಕೋತೀನಿ ನಾನು. ನೋಡಿ ಈ ತರ ಸೆಪರೇಟ್ ಆಗಿ ಹಾಕಿದ್ದೀನಿ. ಯಾವಾಗ್ಲೂ ತೋರಿಸಿದ್ದೆ, ಜಾಯಿಂಟ್ ಮಾಡಿ ಹಾಕಿ ತೋರಿಸಿದ್ದೆ. ಇದು ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಇದನ್ನ ಏನ್ ಮಾಡ್ಬೇಕಂದ್ರೆ, ನೀವು ನಿಮ್ಗೆ ದೂರ ಬೇಕಂದ್ರೆ ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಹೋಲ್ ಅನ್ನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದ್ ವೇಳೆ ಹತ್ರ ಬೇಕಿದ್ರೆ ಈ ಬೆರಳಿಂದ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮೆಜರ್ಮೆಂಟ್ ಟೇಪ್ ಇಂದ ಮೊದಲೇ ಮಾರ್ಕ್ ಅನ್ನ ಮಾಡಿಟ್ಕೊಂಡು ಡೈರೆಕ್ಟ್ ಆಗಿ ನೀವು ಹಾಕ್ಬಿಡ್ಬೋದು. ಇವಾಗ ಸೆಕೆಂಡ್ ಡಿಸೈನ್ ಅನ್ನ ನೋಡೋಣ. ಈ ತರ ಇದನ್ನ ತಗೊಂಡ್ ಬರ್ತೀನಿ. ಇದಕ್ಕೆ ನಾನು ಈ ತರ ಬೀಡನ್ನ ಬಳಸ್ತಾ ಇದ್ದೀನಿ. ಇದನ್ನ ಕರೆಕ್ಟ್ ಆಗಿ ಈ ತರ ಹಾಕೊಳ್ಳಿ. ಎಷ್ಟು ಉದ್ದಕ್ಕೆ ಬೇಕೋ ನೋಡ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಈ ತರ ಇಟ್ಕೊಂಡು ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಂದು
ಸ್ಟಾರ್ಟಿಂಗ್ ಅಲ್ಲೇ ಒಂದು ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಒಂದು 2 ಅಥವಾ 3 ಸಲ ಈ ತರ ಸುತ್ಕೊಳ್ಳಿ. 2 ಎಳೆ ಇದ್ರೆ ಜಾಸ್ತಿ ಸಲ ಸುತ್ಕೋಬಹುದು. ಈ ತರ ಬ್ಯಾಕ್ ಸೈಡ್ ಇಂದ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ಗ್ಯಾಪು ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಮಾಡ್ಕೊಳ್ಳಿ. ಕುಚ್ಚು ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡೆ ಈ ತರ ಬಂದಿದೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮಾಡ್ಕೊಳ್ಳಿ. ಹತ್ರ ಆದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಡಿಸೈನು ಈ ತರ ಹೋಲ್ ಮಾಡ್ಕೋತೀನಿ. ರೆಡಿ ಇರುವಂತಹ ಕುಚ್ಚನ್ನ ಈ ತರ ತಗೊಂಡ್ ಬರ್ತೀನಿ. ಇದಕ್ಕೆ ನಾನು ಸ್ಕ್ವೇರ್ ಶೇಪ್ ಇರುವಂತಹ ಬೀಡನ್ನ ಹಾಕ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇವಾಗ ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ಮುಂದೆ ತಂದು ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡ್ ಹಾಗೆ ಇರ್ಲಿ. ಇನ್ನೊಂದ್ ತರ ಲಾಕ್ ತೋರಿಸ್ತೀನಿ ನೋಡಿ. ಈ ತರ ತಗೊಂಡು ಇದನ್ನ ಈ ತರ ಇಟ್ಕೊಂಡು ಇದನ್ನ ಕೆಳಗಡೆಯಿಂದ ಇದ್ರ ಒಳಗಡೆ ತಗೊಂಡು ಹೂ ಕಟ್ತೀವಲ್ಲ ಆ ತರ ಒಂದು ಲಾಕ್ ಮಾಡ್ಕೊಂಡೆ. ಅದಾದ್ಮೇಲೆ ಒಂದು 2 ಸಲ ಸುತ್ಕೊಂಡು ಇದಕ್ಕೆ ಒಂದು ನಾನು 3 mm ಇರುವಂತಹ ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ಆಡ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟ್ ಆಗಿ ನಮ್ಮ ಈ ಬೆರಳಿಂದ ಟೈಟ್ ಆಗಿ ಇಟ್ಕೋಬೇಕು. ಅದಾದ್ಮೇಲೆ ಈ ತರ ಸುತ್ತುತ್ತಾ ಬನ್ನಿ. ಒಂದು 2 ಸಲ ಸುತ್ಕೊಳ್ಳಿ. ಈ ತರ ಮಿಡಲ್ ನಲ್ಲಿ ಇರ್ಲಿ ಬೀಡು. ಈಗ ಬ್ಯಾಕ್ ಸೈಡ್ ಇಂದ ಈ ತರ ಮೇಲ್ಗಡೆಯಿಂದ ನೀಡಲ್ ಚುಚ್ಕೊಂಡು ಕೆಳಗಡೆ ತರಬೇಕು. ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡಿ. ಈಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಈ ತರ ಮುಂದ್ಗಡೆ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗೂ ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ತರ ಎಕ್ಸ್ಟ್ರಾ ಏನಾದರೂ ಅನ್ಸಿದ್ರೆ ಕಟ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಆಗಿದ್ರೆ ಕಟ್ ಮಾಡಿ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ನು ಈ ತರ ಹೋಲ್ ಮಾಡ್ಕೊಂಡು ಇದಕ್ಕೆ ನಾನು ಮೊದಲೇ ಸ್ಕ್ವೇರ್ ಶೇಪ್ ಬೀಡನ್ನ ಹಾಕೊಂಡು ಈ ತರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಈ ತರ ತಂದು ಈ ಬೀಡನ್ನ ಈಗ ತೋರಿಸ್ತಿದ್ದೀನಲ್ಲ ಈ ತರ ಇಟ್ಕೊಂಡು ಅಂದಾಜ್ ಮೇಲೆ ಇಲ್ಲಿ ಈ ತರ ಮಾಡ್ಕೊಂಡು ಕೆಳಗಡೆ ತಗೊಂಡೋಗಿ ನೋಡಿ. ಈ ಶೇಪ್ ಅಲ್ಲಿ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಇದಕ್ಕೆ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು. ನಾವು ಇಷ್ಟೊತ್ತು ನಾರ್ಮಲ್ ಆಗಿ ಯಾವ ತರ ಕಟ್ಕೊಂಡು ಅದೇ ತರ ಕಟ್ಕೋಬೇಕು. ಒಂದ್ ವೇಳೆ ಸೀರೆಯಲ್ಲಿ ಸಿಲ್ವರ್ ಜರಿ ಇದ್ರೆ ನೀವು ಸಿಲ್ವರ್ ಕಲರ್ ಜರಿ ಥ್ರೆಡ್ ಅನ್ನ ಬಳಸಿ, ಅವಾಗ ಪರ್ಫೆಕ್ಟ್ ಆಗಿರುತ್ತೆ. ನಾನಿಲ್ಲಿ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಸಿಂಗಲ್ ಆಗಿ ತೋರಿಸ್ತಾ ಇದ್ದೀನಲ್ಲ. ಒಂದು ಡಿಸೈನ್ ಅನ್ನ ಒಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಇನ್ನೊಂದೇನಂದ್ರೆ ಈ ಸ್ಕ್ವೇರ್ ಶೇಪ್ ಬೀಡ್ ಇದೆ ಅಲ್ಲ, ಇದನ್ನ ತುಂಬಾನೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದಕ್ಕೂ ಕೂಡ ಅಷ್ಟೇ 350 ಅರೌಂಡ್ ಚಾರ್ಜ್ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಒಂದು ಲಾಸ್ಟ್ ಡಿಸೈನು. ಇದು ನೋಡಿ 147 ಅಂತ ಹೇಳಿದ್ನಲ್ಲ, ಇದನ್ನ ಡಬಲ್ ಮಾಡ್ಕೊಂಡಾಗ ನಮ್ಗೆ 280 ಕುಚ್ಚು ರೆಡಿ ಆಗುತ್ತೆ. ಸಿಲ್ವರ್ ಕಲರ್ ಬಂದು 120 ಇತ್ತಲ್ಲ, ಅದನ್ನ ಡಬಲ್ ಮಾಡ್ಕೊಂಡಾಗ 247 ಕುಚ್ಚು ಆಗುತ್ತೆ. ನಿಮ್ಗೆ ದಪ್ಪ ಇರುತ್ತಲ್ಲ ಕುಚ್ಚು, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ 1-2 ಸಲ ಸುತ್ಕೊಂಡು ಇದಕ್ಕೆ ನಾನಿವಾಗ ಬೀಡ್ಗಳನ್ನ ಹಾಕ್ತೀನಿ ನೋಡಿ. ಒಂದು ಪರ್ಲ್ ಬೀಡನ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಗೋಲ್ಡ್ ಕಲರ್ ಬೀಡು, ಅದಾದ್ಮೇಲೆ ಮತ್ತೆ ಒಂದು ಪರ್ಲ್. 3 ಬೀಡ್ಗಳನ್ನ ಹಾಕಿ ಕರೆಕ್ಟ್ ಆಗಿ ಟೈಟ್ ಆಗಿ ಮಿಡಲ್ ನಲ್ಲಿ ಬರೋ ತರ ನಮ್ಮ ಬೆರಳಿಂದ ಈ ತರ ಇಟ್ಕೊಂಡು ಸುತ್ಕೋಬೇಕು. ಈ ತರ ಟೈಟ್ ಆಗಿ ಸುತ್ಕೊಳ್ಳಿ. ಕೆಳಗಡೆ ಒಂದ್ಸಲ ಮೇಲ್ಗಡೆ ಒಂದ್ಸಲ ಈ ತರ ಸುತ್ಕೋಬೇಕು. ಅವಾಗ ನೀಟಾಗಿ ಕೂಡುತ್ತೆ. ಬೇಕಿದ್ರೆ ಈ ತರ ಒಂದ್ಸಲ ಕೂಡ ನೀವು ಮಾಡ್ಕೋಬಹುದು. ಈ ತರ ಎಲ್ಲಾ ಬೀಡ್ಗಳಿಂದನೂ ಸೂಜಿಯನ್ನ ಹೊರಗಡೆ ತೆಗಿಬಹುದು. ಈ ತರ ತೆಗೆದು ಒಂದ್ಸಲ ಲಾಕ್ ಕೂಡ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ ಇಂದ ಈ ತರ ನೀಡಲ್ ಚುಚ್ಕೊಂಡು ಕೆಳಗಡೆ ತಂದು
ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾನೇ ಕ್ಯೂಟ್ ಆಗಿ ಕಾಣಿಸುವಂತಹ ಸಿಂಪಲ್ ಆಗಿ ಒಂದು ಬೇಬಿ ಕುಚ್ಚು ಜೊತೆಗೆ ಬೀಡ್ಸ್ ಕೂಡ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತು ತೋರಿಸಿರುವಂತಹ 5 ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ. ಹಾಗೆ ಹಾಕೋದಕ್ಕೂ ಕೂಡ ಈಸಿ ಆಗಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ತುಂಬಾನೇ ಸರಳವಾದ ರೀತಿಯಲ್ಲಿ ತೋರಿಸಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಬಿಗಿನರ್ಸ್ ಕೂಡ ಅಂದ್ರೆ ಬಿಗಿನರ್ಸ್ಗಳಿಗೆ ಈಸಿ ಆಗಲಿ ಅಂತ ಈ ಥರ ಸಿಂಪಲ್ ಆಗಿರುವಂತಹ ಕುಚ್ಚುಗಳನ್ನು ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಇವತ್ತು ತೋರಿಸಿರುವಂತಹ ಈ 5 ಡಿಸೈನ್ಗಳಿಗೂ 250 ಇಂದ ಅರೌಂಡ್ 350 ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು 5 ಸೀರೆಗಳಿಗೆ ಕುಚ್ಚುಗಳನ್ನು ಕಟ್ಕೋಬೋದು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.